ಸುವರ್ಣಪ್ರಭ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ಸಾಗರದ ಶಂಕರ ಮಠದಲ್ಲಿ ಮಲೆನಾಡು ಗಮಕ ಕಲಾ ಟ್ರಸ್ಟ್ ಆಶ್ರಯದಲ್ಲಿ ಕಳೆದ 3 ದಿನಗಳಿಂದ ಲಕ್ಷ್ಮೀಶ ಕವಿಯ ಸಮಗ್ರ ಜೈಮನಿ ಭಾರತ ಕಾವ್ಯಧಾರೆಯ ಸಮಾರೋಪ. ಹೆಗ್ಗೋಡ್ ನೀನಾಸಂ ಕೆವಿ ಅಕ್ಷರ ಮಾತನಾಡಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕನ್ಯಾಡಿ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನ್ ಇದರ ರಾಷ್ಟ್ರ ಮಟ್ಟದ ಟ್ರಸ್ಟಿನ ಟ್ರಸ್ಟಿಯನ್ನಾಗಿ ಎಸ್.ಕೆ. ಚಂದ್ರು ಅವರನ್ನು ನೇಮಕಗೊಳಿಸಲಾಗಿದೆ. ಈ ರೀತಿಯ ನೇಮಕಗೊಂಡಿರುವ ಎಸ್.ಕೆ. ಚಂದ್ರು ಅವರಿಗೆ ಸಾಗರದ ಬಿಲ್ಲವ ಸಮಾಜದಿಂದ ಅಭಿನಂದನಾ ಸಮಾರಂಭ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಗಮಕ ಕಲೆ ಭಾರತದ ಎಲ್ಲ ಕಲೆಗಳ ಪ್ರತಿಬಿಂಬ. ಮಾಧ್ಯಮಗಳೇ ಇಲ್ಲದ ಕಾಲದಲ್ಲಿ ಕಾವ್ಯಗಳ ವಾಚನದ ಮೂಲಕ ಬಹುದೊಡ್ಡ ಪ್ರಸಾರ ಕಾರ್ಯ ಗಮಕ ವಾಚನ ಮತ್ತು ವ್ಯಾಖ್ಯಾನದಿಂದ ಪರಿಣಾಮಕಾರಿಯಾಗುತ್ತಿತ್ತು ಎಂದು ಹೆಗ್ಗೋಡು ನೀನಾಸಂ ಕೆವಿ ಅಕ್ಷರ ಹೇಳಿದರು. ಅವರು ಸಾಗರದ ಶಂಕರ ಮಠದಲ್ಲಿ ಮಲೆನಾಡು ಗಮಕ ಕಲಾ ಟ್ರಸ್ಟ್ ಆಶ್ರಯದಲ್ಲಿ ಕಳೆದ 3 ದಿನಗಳಿಂದ ಲಕ್ಷ್ಮೀಶ ಕವಿಯ ಸಮಗ್ರ ಜೈಮನಿ ಭಾರತ ಕಾವ್ಯಧಾರೆಯ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು. ಕವಿ ಲಕ್ಷ್ಮೀಶ ಚಿಕ್ಕಮಗಳೂರು ಜಿಲ್ಲೆಯ ಒಂದು ಹಳ್ಳಿಯ ನಿವಾಸಿಯಾಗಿದ್ದವರು. 15ನೇ ಶತಮಾನದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಗಮಕದ ಮೂಲಕ ವೈರಲ್ ಆಗಿರುವುದು ಸಾಮಾನ್ಯ ಸಂಗತಿಯಲ್ಲ. ಇದರಿಂದ ಆಧುನಿಕ ಕವಿಗಳಾದ ಬೇಂದ್ರೆ, ಕುವೆಂಪು, ಅಡಿಗರಾದಿಯಾಗಿ ಎಲ್ಲ ಕವಿಗಳಿಗೆ ಒಬ್ಬೊಬ್ಬರು ಗಮಕಿಗಳಿದ್ದರೆ ಎಲ್ಲ ಕವಿಗಳು ಹೆಚ್ಚು ವೈರಲ್ ಆಗುತ್ತಿದ್ದರು ಎಂದು ಅಭಿಪ್ರಾಯಿಸಿದರು. ಲಕ್ಷ್ಮೀಶ ಕವಿಯ ಕಾವ್ಯಗಳನ್ನು ನಾವೇ ಓದಿಕೊಂಡರೆ ರುಚಿಸದು, ಅರ್ಥವಾಗುವುದಿಲ್ಲ. ಆದರೆ ಗಮಕದ ಮೂಲಕ ವಾಚಿಸಿ ವ್ಯಾಖ್ಯಾನ ಮಾಡಿದಾಗ ಪ್ರೇಕ್ಷಕನಿಗೆ ಆಗುವ ಅಗಾಧ ಅನುಭವ, ಕಾವ್ಯದ ಲಾಭ ವರ್ಣಿಸಲು ಸಾಧ್ಯವಿಲ್ಲ. ಅಂತಹ ಕಾವ್ಯದ ವಿಶೇಷ ಶಕ್ತಿ ಗಮಕದ ಮೂಲಕ ಅರಿವಿಗೆ ಬರುತ್ತದೆ ಎಂದರು. ಕಲೆ ಸಾಹಿತ್ಯದ ಕೃಷಿಯಲ್ಲಿರುವವರಿಗಂತೂ ಗಮಕ ಕಾರ್ಯಕ್ರಮದಲ್ಲಿ ಆಲಿಸುವುದರಿಂದ ಸಾಂಸ್ಕೃತಿಕ ಕೃಷಿಗೆ ವಿಶೇಷ ಶಕ್ತಿಯುತ ವಿಟಮಿನ್ ಟಾನಿಕ್ ನೀಡಿದಂತಾಗುತ್ತದೆ. ಆದ್ದರಿಂದ ಕಲೆಯ ಕೃಷಿ ಹೆಚ್ಚಿಸಲು ಸ್ಫೂರ್ತಿ, ಪ್ರೇರಣೆಯಾಗುತ್ತದೆ ಎಂದರು. 15ನೇ ಶತಮಾನದಲ್ಲಿ ಭಾರತದಲ್ಲಿ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇದ್ದರೂ ಅವಿದ್ಯಾವಂತರ ಸಂಖ್ಯೆ ಕಡಿಮೆ ಇತ್ತು ಎನ್ನಬಹುದು. ಕಾರಣ ಕಾವ್ಯಗಳ ವಾಚನ ವ್ಯಾಖ್ಯಾನಗಳ ಮೂಲಕ ದೇಶ ಮಾತ್ರವಲ್ಲ ಪ್ರಪಂಚದ ಪ್ರಚಲಿತ ವಿದ್ಯಮಾನಗಳ ಕುರಿತು ಅರಿತುಕೊಳ್ಳುವ ಪ್ರಚಾರ ಪ್ರಸಾರ ವ್ಯವಸ್ಥೆ ಅತ್ಯಂತ ಪರಿಣಾಮಕಾರಿಯಾಗಿದ್ದುದರಿಂದ ಭಾರತದಲ್ಲಿ ಜ್ಞಾನ ಭಂಡಾರಕ್ಕೆ ಕಡಿಮೆ ಇರಲಿಲ್ಲ ಎಂದು ಅರಿಯಬಹುದು ಎಂದರು. ಯಾವುದೇ ಕಲೆ, ಸಾಹಿತ್ಯ, ನಾಟಕ, ಸಂಗೀತ ಸೇರಿದಂತೆ ಕಲಾವಿದರ ಉಳಿಸಿ ಬೆಳೆಸುವುದು, ತರಬೇತಿ ನೀಡುವುದು ಮಾಡಬಹುದು. ಆದರೆ ಒಬ್ಬ ಉತ್ತಮ ಪ್ರೇಕ್ಷಕನ ತಯಾರು ಮಾಡುವುದು ಸವಾಲಿನ ಕೆಲಸವಾಗಿದೆ ಎಂದರು. ಕಲೆಯನ್ನು ಆಸ್ವಾದಿಸುವ, ವಿಶ್ಲೇಷಿಸುವ ಮತ್ತು ಸಂಯಮದಿಂದ ಪೂರ್ಣ ಕಾರ್ಯಕ್ರಮ ವೀಕ್ಷಿಸುವಂತಹ ಪ್ರೇಕ್ಷಕ ತಯಾರು ಮಾಡಲು ಮೊಬೈಲ್ ಅಡ್ಡಿಯಾಗಿದೆ ಎಂದರು. ಕವಿ ಕಾವ್ಯಗಳ ರಚನೆ ಮಾಡುವಾಗ ಕ್ರಾಂತ ದೃಷ್ಟಿಯಿಂದ ರಚಿಸಿದ್ದಾರೆ. 3 ಕಾಲಘಟ್ಟಗಳಿಗೂ ಸರಿಹೊಂದುವ ಉತ್ತರ ನೀಡುವಂತಹ ದೂರದೃಷ್ಟಿಯ ರಚಿಸಿರುವ ಕಾರಣ ರಾಮಾಯಣ, ಮಹಾಭಾರತದಂಥ ಕಥೆಗಳು ಆಧುನಿಕ ಯುಗಕ್ಕೂ ತಕ್ಕ ಉತ್ತರ ನೀಡುವಂತವುಗಳಾಗಿವೆ ಎಂದರು. ಕಾರ್ಯಕ್ರಮದಲ್ಲಿ ಗಮಕ ಕಲಾ ಟ್ರಸ್ಟಿನ ಅಧ್ಯಕ್ಷ ಕೆ.ಆರ್. ಕೃಷ್ಣಯ್ಯ ಅಧ್ಯಕ್ಷತೆ ವಹಿಸಿ ಗಮಕ ಕಲಾ ಟ್ರಸ್ಟಿನ ಹಿರಿಯ ನಿರ್ದೇಶಕ, ಮಾಜಿ ಖಜಾಂಚಿ ಹಾಗೂ ನಿವೃತ್ತ ಪ್ರಾಚಾರ್ಯ ಶತಾಯಿಸಿ ಭೀಮಾಚಾರ್ಯರನ್ನು ಸ್ಮರಿಸಿದರು. ವೇದಿಕೆಯಲ್ಲಿ ಸಾಗರದ ಶೃಂಗೇರಿ ಮಠದ ಧರ್ಮದರ್ಶಿ ಮತ್ತು ಶಿವಮೊಗ್ಗ ಜಿಲ್ಲಾ ಲಯನ್ಸ್ ಉಪ ರಾಜ್ಯಪಾಲ ಅಶ್ವಿನಿ ಕುಮಾರ್ ಉಪಸ್ಥಿತರಿದ್ದರು. ಎಸ್.ಕೆ. ಪ್ರಭಾವತಿ ಪ್ರಾರ್ಥಿಸಿ, ಬಿ.ಟಿ. ಅರುಣ್ ಸ್ವಾಗತಿಸಿ, ಉಪನ್ಯಾಸಕಿ ವಸುಮತಿ ಗೌಡ ಕಾರ್ಯಕ್ರಮ ನಿರ್ವಹಿಸಿದರು. ಲಕ್ಷ್ಮೀಶ ಕವಿಯ ಸಮಗ್ರ ಜೈಮನಿ ಭಾರತದ ಕಾವ್ಯಧಾರೆಯ ಯುಧಿಷ್ಠರನ ಅಶ್ವಮೇಧ ಯಾಗದ ಪೂರ್ಣಾಹುತಿ ಭಾಗವನ್ನು ಗಮಕಿ ಕೆ.ವಿ. ನರಸಿಂಹ ಶರ್ಮಾ ಕೆರೆಕೊಪ್ಪ ವಾಚಿಸಿದರೆ, ಬಿ.ಟಿ. ಅರುಣ್ ಬೆಂಕಟವಳ್ಳಿ ವ್ಯಾಖ್ಯಾನಿಸಿದರು. ಇದಿಷ್ಟು ಇವತ್ತೇನಾಯ್ತು, ಅದಷ್ಟು ಪದ್ಯಗಳನ್ನ ನಮ್ಗೆ ಏನೋ ಜೆರಾಕ್ಸ್ ಮಾಡಿ ಕೈಯಲ್ಲಿ ಕೊಟ್ಟಿದ್ರು, ನೀವೇ ಓದ್ ಕೇಳಿದ್ರು, ನಾವು ಇದು ಓದಿತ್ತು. ಇವತ್ತು ನಮ್ಗೆ ಆದ ಅನುಭವದ 10% ಕೂಡ ಆಗ್ತಿರ್ಲಿಲ್ಲ. ನಮ್ಗೆ ಅದು ಆಗಕ್ಕೆ ಸಾಧ್ಯ ಇಲ್ಲ. ಈ ರೀತಿಯ ಕಾವ್ಯವನ್ನ ಈ ರೀತಿಯಲ್ಲಿ ಓದಿದ್ರೆ ಮಾತ್ರ ನಮಗೆ ಆ ಕಾವ್ಯ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಅಂದ್ರೆ ಆ ಗಮಕಕ್ಕೂ 15ನೇ ಶತಮಾನದಲ್ಲಿ ಆಗ್ತಿರ್ಬೋದು ಲಕ್ಷ್ಮೀಶ. ಆದ್ರೆ ಲಕ್ಷ್ಮೀಶನನ್ನ ಕಾಪಾಡಿಕೊಂಡು ಇಟ್ಕೊಂಡವರು ಕರ್ನಾಟಕದಲ್ಲಿ ಬಹುಶಃ ಎಲ್ಲಾ ಕವಿಗಳು ಕುಮಾರವ್ಯಾಸನಿಗಿಂತ ಹೆಚ್ಚಿಗೆ ಪ್ರಸಿದ್ಧ ಲಕ್ಷ್ಮೀಶ ಅಂತ ಹೇಳ್ತಾರೆ. ಅಷ್ಟು ಜನ ಗಮಕಿಗಳು ಬಹಳ ಪ್ರಿಯವಾದದ್ದು. ಉಪ್ಮಾ, ಬೋಲ, ಏನೇನೋ ಎಲ್ಲ ಬಿರುದುಗಳಿದಾವೆ ಅವನಿಗೆ. ಅವನಿಗೆ ಎಷ್ಟು ಇದು ಅಂತಂದ್ರೆ ಈ ಗಮಕ ಕಲೆಗೂ ಮತ್ತು ಲಕ್ಷ್ಮೀಶಗೂ ಒಂಥರ ಬಿಡಿಸಲಾರದೆ ಇರುವಂತಹ ಒಂದು ಗಟ್ಟು. ಇನ್ನೊಬ್ಬ ನೆಕ್ಸ್ಟ್ ಬರೋದು ಕುಮಾರವ್ಯಾಸ. ಸೊ ಈ ಲಕ್ಷ್ಮೀಶನನ್ನ ಒಂಥರ ಕಾಪಾಡಿದವರು ಈ ಗಮಕದ ಕಲೆ. ಗಮಕದ ಕಲೆಯಲ್ಲಿ ಏನಾಗಿದೆ ಅಂದ್ರೆ, ನಾವು ಎಷ್ಟೋ ಸರಿ ನಮ್ಮ ದೇಶದಲ್ಲಿ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇರಲ್ಲ,
ನಾವು ಮಾತಾಡ್ತಾ ಇದ್ದೀವಿ. ಆದ್ರೆ ಇಂಥ ಅಕ್ಷರಸ್ಥ ಅಲ್ಲದೆ ಹೋದವರು ಕೂಡ ಅವರು ಅವಿದ್ಯಾವಂತರಲ್ಲ. ಅಕ್ಷರಸ್ಥರು ಬೇರೆ, ಅಸಂಸ್ಕೃತರು ಬೇರೆ. ನಮ್ಮ ದೇಶದಲ್ಲಿ ಅಕ್ಷರಸ್ಥರ ಸಂಖ್ಯೆ ಅದು ಎಲ್ಲ ಇಂಪ್ರೂವ್ ಆಗಿದೆ ಈಗ. ಆದ್ರೆ ಮೊದಲು ಅಕ್ಷರಸ್ಥರ ಸಂಖ್ಯೆ ಇಲ್ಲೇ ಹೋದ್ರು. ಈ 15ನೇ ಶತಮಾನದ ಒಂದು ಕಾಲದಲ್ಲಿ ಬಹುಶಃ ಅಕ್ಷರಸ್ಥರ ಸಂಖ್ಯೆ ಕಡಿಮೆ ಇದ್ದಿರಬಹುದು. ಆದ್ರೆ ಅವಿದ್ಯಾವಂತರ ಸಂಖ್ಯೆಯನ್ನು ಬಹಳ ಬೇರೆ ಪ್ರಪಂಚದ ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಜಾಸ್ತಿನೇ ಇತ್ತು. ಆ ಥರದ ಒಂದು ಜ್ಞಾನ, ಇದು ಒಂದು ತಿಳುವಳಿಕೆ ಇತ್ತು ಅನ್ನೋದಕ್ಕೆ ಈ ಲಕ್ಷ್ಮೀಶ ಮತ್ತು ಲಕ್ಷ್ಮೀಶನನ್ನು ಕಾಪಾಡಬೇಕು ಬಂದಿರುವಂತಹ ಈ ಗಮಕದ ಕಲೆ, ಇವು ಎರಡು ಬಹಳ ಪ್ರಸಿದ್ಧವಾದ ಉದಾಹರಣೆ. ಈಗ ಉದಾಹರಣೆಗೆ ಈ ತರ ಓದೋದ್ರಿಂದ ನಮ್ಗೆ ಏನ್ ಲಾಭ ಅನ್ನೋದನ್ನ ಚೂರು ಬಿಡಿಸಿ ನೋಡ್ರಿ. ಇದರಲ್ಲಿ ಎರಡಿತ್ತು. ಒಬ್ರು ಹಾಡು ಹೇಳ್ತಾ ಇದ್ರು, ಇನ್ನೊಬ್ರು ಅದನ್ನ ವ್ಯಾಖ್ಯಾನ ಮಾಡ್ತಾರೆ. ಈ ಒಂದು ಕಲೆಯ ಬೀಜ ಅನ್ನೋದು ಇವರಿಬ್ಬರು ಇದ್ಬಿಟ್ಟು ಸಾಕು. ಇದು ಹೇಳ್ದಂಗೆ ಪಾರ್ವತಿ ಪರಮೇಶ್ವರ ತರ ವಾಕ್ ಮತ್ತೆ ಅರ್ಥ ಅಂತೇನು ಕಾಳಿದಾಸ್ ಹೇಳ್ದ ಆ ತರ ಇದರಲ್ಲಿ ವಾಕ್ ಅಂತಂದ್ರೆ ಹಾಡು ಹೇಳ್ತಾ ಇರೋರು, ಅರ್ಥ ಅಂತಂದ್ರೆ ಅರ್ಥ ಹೇಳ್ತಾ ಇರೋರು, ಅವರಿಬ್ಬರು ಒಂಥರ ಒಂದು ದಂಪತಿಗಳ ಹಾಗೆ ಅಲ್ಲಿ ಒಂದು ಜೋಡಿಯಾಗಿ ಅಲ್ಲಿ ಇದ್ದು ಅವರನ್ನ ಒಂದಕ್ಕೊಂದು ಹೊಂದಿಸಿಕೊಟ್ರೆ ನಮ್ಗೆ ಈ ಕಾವ್ಯ ಒಂದು ಸರಿ ನಮ್ಗೆ ಅರ್ಥ ಶುರುವಾಗಿ. ನಾವು ಬರೀ ಪೇಜ್ ಹಿಡ್ಕೊಂಡು ಓದಿದ್ರೆ ನಮ್ಗೆ ಇದು ಏನೂ ಆಗಲ್ಲ. ಹಂಗಾಗಿ ಒಂದು 500 ವರ್ಷಗಳ ಕಾಲ ಈ ತರದೊಂದು ಕಾವ್ಯವನ್ನ ಪ್ರಿಂಟಿಂಗ್ ಅನ್ನ ಇಲ್ಲದೆ ಇರೋ ಕಾಲದಲ್ಲಿ ಉಳಿಸಿ ಬೆಳೆಸಿದ್ ಯಾವುದು ಅಂತಂದ್ರೆ ಈ ತರದ ಮಾಧ್ಯಮ. ಇದು ಬರೀ ಗಮಕ ಒಂದೇ ಮಾಡಿದೆ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಯಕ್ಷಗಾನ ಇದೆ, ತಾಳಮದ್ದಲೆ ಇದೆ, ಈ ತರದ 100 ಮಾಧ್ಯಮಗಳಿವೆ. ಆದ್ರೆ ನಾನು ಹೇಳಿದ್ನೆಲ್ಲ ಯಾವ ಒಂದು ನೀರನ್ನು ಎತ್ತಿದ್ರು ಗಂಗಾ ನದಿ ಕಾಣುತ್ತೆ ಅನ್ನಂಗೆ ಯಾವ ಕಲೆಯಲ್ಲೂ ನಮ್ಗೆ ಈ ತರದ ಒಂದು ಸಂಸ್ಕೃತಿ ಪ್ರಸಾರ ಅಥವಾ ಸಾಹಿತ್ಯದ ಪ್ರಸಾರ ಅದನ್ನ ಇವತ್ತು ಟಿವಿ ಏನನ್ನ ಅಭಿಮಾನದಿಂದ ಮಾಡ್ತಾ ಇದ್ರೆ, ಯಾವುದನ್ನ ಪೇಪರ್ಗಳು ಮಾಡ್ಬೇಕಾಗಿತ್ತು ಆದ್ರೆ ಮಾಡ್ತಾ ಇಲ್ಲ, ಅವೆಲ್ಲವನ್ನ ಈ ತರದ ಕಲೆಗಳು ಒಂದು ಪ್ರಸಾರದ ಕೆಲಸವನ್ನ ಮಾಡ್ತಾ ಇದೆ. ಈ ಪ್ರಸಾರ ಎಷ್ಟು ಅಂದ್ರೆ ಇವತ್ತೆಲ್ಲ ಪುಸ್ತಕ, ನಾನೊಬ್ಬ ಪ್ರಕಾಶಕನಾಗಿರೋದ್ರಿಂದ ನಿಮ್ಗೆ ಹೇಳ್ತೇನೆ, ಒಂದು ಪುಸ್ತಕ ಪ್ರಿಂಟ್ ಆದ್ರೆ 1,000 ಕಾಪಿ ನಾವು ಪ್ರಿಂಟ್ ಮಾಡಿದ್ರೆ ಅದು ಖರ್ಚು ಮಾಡಕ್ಕೆ 8-10 ವರ್ಷ ಒದ್ದಾಡಬೇಕು. ಆ 1,000 ಕಾಪಿ ಮಾಡಕ್ಕೆ ಕನ್ನಡದಾಗ 6 ಕೋಟಿ ಜನ ಕನ್ನಡ ಓದಿದ್ರೆ ಅವರು ಕನ್ನಡಿಗರಿರ್ಬೋದು. 1,000 ಪ್ರತಿ ಪುಸ್ತಕನ ಪ್ರಿಂಟ್ ಮಾಡಿ ಖರ್ಚು ಮಾಡೋದಕ್ಕೆ ವರ್ಷಗಟ್ಟಲೆ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಈ ಲಕ್ಷ್ಮೀಶನಂತ ಒಬ್ಬ, ಲಕ್ಷ್ಮೀಶನ ಹೆಸರು ಕೇಳಬೇಕಾದ್ರೆ ಕರ್ನಾಟಕದಲ್ಲಿ ಇಲ್ಲ ಅನ್ನುವಷ್ಟು ಅದನ್ನ ಪ್ರಚಲಿತ ಮಾಡಿ ಆ ಕವಿಯನ್ನ ಎಲ್ಲರ ಮನಸ್ಸಲ್ಲಿ ಇದು ಏನೋ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಅನ್ನೋ ಹೆಸರು ಹೇಳ್ತಿದ್ದಂಗೆ, ಆ ಶಬ್ದ ಕೇಳ್ತಿದ್ದಂಗೆ ನಮ್ಮ ಗೋವಿಂದ ಲಕ್ಷ್ಮೀಶ ಮತ್ತೆ ನೆನಪಾಗುತ್ತೆ. ಅಂದ್ರೆ ಏನು ಲಕ್ಷ್ಮೀಶನನ್ನು ಓದ್ತಿದ್ದವರು ಕೂಡ, ಅನಕ್ಷರಸ್ಥರು ಕೂಡ ಲಕ್ಷ್ಮೀಶನನ್ನು ತಿಳಿದಿರ್ತಾರೆ. ಇದು ನಮ್ಮ ದೇಶದ, ಭಾರತ ದೇಶದ ಬಹಳ ವಿಶೇಷವಾದ ಒಂದು ಸಂಗತಿ. ಅಂದ್ರೆ ಸಾಹಿತ್ಯ ಓದಕ್ಕೆ ಅಕ್ಷರ ಬೇಕಾಗಿಲ್ಲ ಅಂತ ನಮ್ಮ ದೇಶ ಈ ತರದ ಮಾಧ್ಯಮಗಳ ಮೂಲಕ ಇದೊಂದು ಹೊಸ ರೀತಿಯ ಒಂದು ಸಾಹಿತ್ಯ ಪ್ರಸಾರದ ಕೆಲಸವನ್ನ ಈ ಮಾಧ್ಯಮ ಮಾಡಿದೆ. ಇದೇ ಕೆಲಸವನ್ನು ಎಲ್ಲ ಮಾಧ್ಯಮಗಳು ಮಾಡ್ತಾರೆ. ಹಂಗಾಗಿ ಗಮಕವನ್ನು ನೋಡ್ಬಿಟ್ರೆ ನಮಗೆ ಸಾಹಿತ್ಯ ಪ್ರಸಾರ ಹೆಂಗ್ ಆಗ್ಬೇಕು, ಅದನ್ನ ಹೆಂಗ್ ಮಾಡ್ತಾ ಇದ್ರು, ಮುಂದೆ ಹೆಂಗ್ ಮಾಡ್ಬೇಕು, ಇದೇ ತರ ಈ ಅದರ ಒಂದು ತ್ರಿಕಾಲದ ಭೂತ, ವರ್ತಮಾನ ಮತ್ತು ಭವಿಷ್ಯ, ಇವು 3 ಗೊತ್ತಾಗಕ್ಕೆ ಈ ಮಾಧ್ಯಮ ನಮಗೆ ತೋರಿಸ್ತದೆ. ಹಂಗಾಗಿ ಅಲ್ಲೊಂದು ಸಣ್ಣ ಊರಲ್ಲಿದ್ದವನು ಅವನು ಇವತ್ತು ಲಕ್ಷ್ಮೀಶ ಅಂತಂದ್ರೆ ಇಡೀ ಕರ್ನಾಟಕದ, ಇಡೀ ನಾಡಿನಲ್ಲಿ ಹೆಂಗೆ ಅಷ್ಟು ದೊಡ್ಡ ಕವಿಯಾಗಿದ್ದಾನೆ. ಯಾವ ಬೆಂಬಲ ಇಲ್ಲದೆ, ಅವನಿಗೆ ಯಾವ ರೀತಿಯ ಒಂದು ಪಬ್ಲಿಸಿಟಿ ಇಲ್ಲದೆ, ಅವನ ಹೆಂಗೆ ಒಂದು ಟಿವಿ ಇಲ್ಲದ ಕಾಲದಲ್ಲಿ, ಪೇಪರ್ ಇಲ್ಲದ ಕಾಲದಲ್ಲಿ ಯಾವ ರೀತಿ ಊರಿಂದ ಊರಿಗೆ ಅವನು ಹಬ್ಬಿದ್ದಾನೆ, ಒಂಥರ ವೈರಲ್ ಆಗಿರುವಂತ ಆ ತರದ ಒಂದು ನಿಜವಾದ ಅರ್ಥದಲ್ಲಿ ಒಂದು ವೈರಲ್ ಆಗಿರುವಂತಹ ಒಬ್ಬ ಬಹಳ ದೊಡ್ಡ ಲೇಖಕ. ಆ ರೀತಿಯ ಪ್ರಸಾರವನ್ನ ಈ ರೀತಿಯ ಕಲೆಗಳು ಅದಕ್ಕೆ ಕೊಟ್ಟಿದೆ. ಹಂಗಾಗಿ ನಾವು ಗಮಕ ಕಲೆ ಅಂತಂದ್ರೆ ನಮಗೆ ಕೆಲವರಿಗೆಲ್ಲ ತುಂಬಾ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಇದೇನೋ ವಯಸ್ಸಾದವರು ಏನೋ ಪುಣ್ಯಕ್ಕೋಸ್ಕರ ಸಂಘದಲ್ಲಿ ಕುಂತ್ಕೊಂಡು ಬುದ್ಧಿ ಹೊಸೀತ ಕೇಳೋದು ಅಂತ ಈ ತರದ್ದೆಲ್ಲ ಕಲ್ಪನೆಗಳು ನಮ್ಗೆ ಈ ಗಮಕ, ಈ ಪುರಾಣ ಶ್ರವಣ ಈ ತರದ್ರ ಮೇಲೆಲ್ಲ ಇದೆ. ಅವೆಲ್ಲ ಬಹಳ ತಪ್ಪು ಕಲ್ಪನೆಗಳು. ಈ ಮಾಧ್ಯಮ ಇವತ್ತು ಆಕ್ಚುಲಿ ಯಾವ ಕೆಲಸವನ್ನ ಟಿವಿ ಮಾಡ್ಬೇಕಾಗಿತ್ತು, ಮಾಡ್ತಾ ಇಲ್ಲವೋ ಆ ಕೆಲಸವನ್ನ ಗಮಕ ಮಾಡ್ತಾ ಇದೆ, ಮಾಡ್ಬೇಕು. ಮತ್ತೆ ಏನಾದ್ರೂ ಭವಿಷ್ಯ ಇದ್ರೆ ಗಮಕಕ್ಕೆ ಹೊರತು ಟಿವಿಗಾಗಲ್ಲ. ಅದನ್ನ ನಮಗೆ ಇವತ್ತು ಬಹಳ ಸ್ಪಷ್ಟವಾಗಿ ಈ ಮಾಧ್ಯಮದಿಂದ ನಮ್ಗೆ ಗೊತ್ತಾಗ್ತದೆ. ನಮಗೆ ಒಂದು ತಿಳುವಳಿಕೆ ಇದ್ರೆ ಗೊತ್ತಾಗ್ತದೆ. ಇದು ಗಮಕದ ಒಂದು ಗಮಕದ ಮೇಯ ಶ್ರುತಿ ವಾಕ್ಯಗಳು ಪಠಿಸುತ್ತಿದೆ, ಘೋಟ ಓದು ಅಶ್ವಲೋಕದೊಳು ಅನುಪಮ ಪರಮಪ್ಪುದು ಈ
ಎಂದು ಅಳಿವಿಲ್ಲದ ಉತ್ತಮ ಸ್ವರ್ಗಮಂ ಪಡೆಯಂದನು. ಯಾಗದೀಕ್ಷೆಯಲ್ಲಿರುವಂತಹ ಧರ್ಮರಾಜ ಪುನಃ ಶುದ್ಧ ಸ್ನಾನವನ್ನು ಮಾಡಿಕೊಂಡು ಬಂದು ಯಜ್ಞಕುಂಡದ ಸಮೀಪದಲ್ಲಿ ಯೂಪಸ್ತಂಭಕ್ಕೆ ಕಟ್ಟಲ್ಪಟ್ಟಂತಹ ಆ ಕುದುರೆಯನ್ನ ಮಂತ್ರಪೂರ್ವಕವಾಗಿ ಅಭಿವರ್ಣಿಸಿದ. ಅಂದ್ರೆ ಕುದುರೆಗೊಂಡು ಹೇಳುವಂತ ಒಂದು ವೈದಿಕ ಕ್ರಮ. ನಿನ್ನನ್ನು ನಾವೀಗ ಈ ಯಜ್ಞದಲ್ಲಿ ಹೋಮಿಸ್ತಾ ಇದ್ದೇವೆ, ಮುಂದೆ ನೀನು ಉತ್ತಮವಾದಂತಹ ಲೋಕಗಳನ್ನ ಪಡೆ. ಅದು ಏನು? ಅದು ಕುದುರೆ. ಹಾಗಾಗಿ ಅದಕ್ಕೆ ಎಲ್ಲಿ ಸ್ಥಾನವನ್ನು ಕಲ್ಪಿಸಬೇಕು? ಮುಂದೆ ನೀನು ಅಶ್ವಲೋಕದೋ ಉಪಮೆಗೈದ ಅದು ಕೃಷ್ಣ ಸಾಯುಜ್ಯಮೋ ಪಡೆವೆನೆಂದು ಎನ್ನೊಳೆಂದು. ಧರ್ಮರಾಜನ ಮಾತನ್ನು ಕೇಳಿದಾಗ ಕುದುರೆ ತಲೆಯನ್ನ ಹೂ ಹೂ ಹೇಳುವಾಗೆ ಅಲ್ಲಾಡಿಸಿ, ಹೂ ಅಂತ ಹೇಳಲೇ ಇಲ್ಲ. ಅದರ ಬದಲಾಗಿ ಬೇರೊಂದು ಅಭಿಪ್ರಾಯವನ್ನು ಪ್ರಕಟಿಸಿತು. ಧರ್ಮರಾಜನಿಗೆ ಅದು ಏನು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ ಅಂತ ಗೊತ್ತಾಗಲಿಲ್ಲ. ಅಶ್ವಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಬಲ್ಲಂತ ನಕುಲನ ಕರಕ್ಕೆ ಇಲ್ಲ. ಆ ಕುದುರೆ ಏನ್ ಹೇಳ್ತಾ ಇದೆ ನನಗೆ ಹೇಳು ಅಂತಂದ. ಆಗ ನಕುಲ ಕುದುರೆಯ ಭಾವನೆಯನ್ನ ಅರ್ಥ ಮಾಡಿಕೊಂಡು ಧರ್ಮರಾಜನಿಗೆ ಹೇಳ್ತಾ ಇದ್ದಾನಂತೆ. ಕುದುರೆ ಹಿಂದಿನ ಅಶ್ವಮೇಧ ಯಾಗಗಳಲ್ಲಿ ಹೋಮಿಸಲ್ಪಟ್ಟಂತಹ ಕುದುರೆಗಳು ಹೋಗಿ ಸೇರಿಕೊಳ್ಳುವಾಗೆ ಆ ಅಶ್ವಲೋಕವನ್ನು ನಾನು ಸೇರೋದಿಲ್ಲ, ನನಗೆ ಮೇಲೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅದರ ಬದಲಾಗಿ ಹೋಲಿಕೆ ಇಲ್ಲದ ಅದ್ಭುತವಾದ ಮಹಿಮೆಯುಳ್ಳ ಕೃಷ್ಣನೇ ಇಲ್ಲಿರುವಾಗ ನಾನು ಕೃಷ್ಣ ಸಾಹಿತ್ಯವನ್ನು ಸೇರ್ತೇನೆ, ಊರ್ಧ್ವ ಲೋಕಕ್ಕೆ ನಾನು ಹೋಗೋದಿಲ್ಲ ಅಂತ ಕುದುರೆ ಹೇಳ್ತಾ ಇದೆ ಅಂತ ಹೇಳಿ. ಅದು ಯಾಕೆ ಅಂತ ಕೇಳಿದ್ರೆ, ಹಿಂದೆಲ್ಲ ರಾಜರುಗಳು ಅಶ್ವಮೇಧ ಯಾಗವನ್ನು ಮಾಡುವಾಗ ಸ್ವಯಂ ಕೃಷ್ಣನೇ ಅಲ್ಲಿ ಇರ್ತಿರ್ಲಿಲ್ಲ. ಇಲ್ಲಿರುವುದಕ್ಕಿಂತ ಶ್ರೇಷ್ಠವಾದ ಇನ್ನೊಂದನ್ನು ಪಡೆಯಲಿಕ್ಕೆ ಹೋಗ್ಬೇಕಾಗಿತ್ತು. ಈಗ ಉಪಮೇಯ ಹೋಲಿಕೆಯೇ ಇಲ್ಲದೆ ಇರುವ ಕೃಷ್ಣನೇ ಇಲ್ಲಿರುವಾಗ ಅಲ್ಲಿಗೆ ಯಾಕೆ ನಾನು ಹೋಗ್ಲಿ, ಕೃಷ್ಣನನ್ನೇ ನಾನು ಸೇರಿಕೊಳ್ತೇನೆ, ನೀವೆಲ್ಲರೂ ನೋಡ್ತಾ ಇರಿ, ನಾನು ಕೃಷ್ಣನ ಸೇರಿಕೊಳ್ತೇನೆ ಅಂತ ಕುದುರೆ ಹೇಳ್ತಾ ಇದೆ ಅಂತ ನಕುಲ ಹೇಳ್ದ. ಆಗ ಧರ್ಮರಾಜ ಏನಾದ್ರಾಗಲಿ ಅದು ಕುದುರೆಗೆ ಬಿಟ್ಟಿದ್ದು ಅಂತ ಹೇಳಿ ಅವನು ಆ ಕುದುರೆಯನ್ನು ಹೋಮಿಸುವಂತಹ ಮುಂದಿನ ಪ್ರಕ್ರಿಯೆಗೆ ಮುಂದಾಗ್ತಾ ಇದ್ದಾನಂತೆ. ಯೂಪಸ್ತಂಭದಲ್ಲಿರುವಂತಹ ಆ ಕುದುರೆಯ ಸಮೀಪಕ್ಕೆ ಭೀಮ ಬಂದ, ವ್ಯಾಸರು ಬಂದರು, ಕೃಷ್ಣನೂ ಅಲ್ಲಿದ್ದಾನೆ. ಆ ಹೊತ್ತಿನಲ್ಲಿ ಧೌಮ್ಯರು, ಪಾಂಡವರ ಕುಲಪುರೋಹಿತರು, ಅವರು ಹೇಳ್ತಾ ಇದ್ದಾರೆ ಭೀಮನನ್ನು ಕರೆದು, ಈಕ್ಷಿಪುದು ಸಕಲ ಜನಂ ಎಳೆಬ್ರು ಹೋದರ ನಾಂ ಪರೀಕ್ಷೆಯಂ ತೋರಿಸುವೆನೀ ತುರಂಗಮದುಳು ಒಂದೇ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕನ್ಯಾಡಿ ಶ್ರೀ ರಾಮಕ್ಷೇತ್ರ ಮಹಾಸಂಸ್ಥಾನಂ ಇದರ ರಾಷ್ಟ್ರಮಟ್ಟದ ಟ್ರಸ್ಟಿನ ಟ್ರಸ್ಟಿಯನ್ನಾಗಿ ಎಸ್.ಕೆ. ಚಂದ್ರು ಅವರನ್ನು ಪರಮಪೂಜ್ಯ ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳವರು ನೇಮಿಸಿರುವುದರಿಂದ ನೂತನ ಟ್ರಸ್ಟಿ ಎಸ್.ಕೆ. ಚಂದ್ರು ಅವರಿಗೆ ವಿಶೇಷ ಅಭಿನಂದನೆ ಹಮ್ಮಿಕೊಂಡಿರುವುದಾಗಿ ಸಾಗರ ಬಿಲ್ಲವ ಸಂಘದ ಉಪಾಧ್ಯಕ್ಷ ನಾಗರಾಜ್ ಗೀಜಿಗಾರ್ ಹೇಳಿದರು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಸಾಗರದ ಸರಳ ಸಜ್ಜನಿಕೆಯ ಉದ್ಯಮಿ, ಸಾಗರ ತಾಲೂಕು ಬಿಲ್ಲವ ಸಂಘದ ಅಧ್ಯಕ್ಷ ಎಸ್.ಕೆ. ಚಂದ್ರು ಅವರು ಬಡತನದಿಂದ ಸ್ವತಃ ಪರಿಶ್ರಮ ದುಡಿಮೆಯ ಮೂಲಕವೇ ಉದ್ಯಮಿಯಾಗಿ ಹೊರಹೊಮ್ಮಿರುವ ಇವರನ್ನು ದೇಶಾದ್ಯಂತ ತನ್ನ ಧಾರ್ಮಿಕ ಸಾಮಾಜಿಕ ಜಾಲವನ್ನು ಹೊಂದಿರುವ ಟ್ರಸ್ಟಿಗೆ ನೇಮಕ ಮಾಡಿರುವುದು ಬಿಲ್ಲವ ಸಮಾಜಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಜನವರಿ 11ರಂದು 2026 ಭಾನುವಾರ ಸಾಗರದ ಆದಿಶಕ್ತಿ ನಗರದಲ್ಲಿರುವ ಬಿಲ್ಲವ ಸಮುದಾಯ ಭವನದಲ್ಲಿ ಬೆಳಗ್ಗೆ 11 ಗಂಟೆಗೆ ನೂತನ ಟ್ರಸ್ಟಿ ಎಸ್.ಕೆ. ಚಂದ್ರು ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮದ ಜೊತೆಗೆ ಬಿಲ್ಲವ ಸಮಾಜದ ಮಹಿಳಾ ಘಟಕದ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಬಿಲ್ಲವ ಸೇವಾದಳ ತಂಡದ ಚಾಲನೆಯನ್ನು ನೀಡಲಾಗುವುದು ಎಂದರು. ಸಾಗರ ಬಿಲ್ಲವ ಸಂಘದ ಉಪಾಧ್ಯಕ್ಷ ಬಿ.ಎಸ್. ಸುಂದರ್ ಹೆಗ್ಗೋಡ್ ಮಾತನಾಡಿ, ಕಳೆದ 40 ವರ್ಷಗಳಿಂದ ಬಿಲ್ಲವ ಸಂಘ ಸಾಗರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಾ ಸಮುದಾಯದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದು, ಎಸ್.ಕೆ. ಚಂದ್ರು ಅವರ ಅಧ್ಯಕ್ಷತೆಯಲ್ಲಿ ಸಾಗರದ ಆದಿಶಕ್ತಿ ನಗರದಲ್ಲಿ 2 ಕೋಟಿ ಮೊತ್ತದ ಬಿಲ್ಲವ ಸಮುದಾಯ ಭವನ ನಿರ್ಮಿಸಿ ಲೋಕಾರ್ಪಣೆಗೊಂಡಿರುವುದು ಸಮಾಜದ ಆಸ್ತಿಯಾಗಿದೆ ಎಂದರು.
ಸಾಗರ ತಾಲೂಕಿನ ಸುಮಾರು 20,000 ಜನಸಂಖ್ಯೆ ಇರುವ ಬಿಲ್ಲವ ಸಮಾಜ ಆರ್ಥಿಕ ಸಾಮಾಜಿಕ ಹಿಂದುಳಿದ ವರ್ಗವಾಗಿದ್ದು, ಬಿಲ್ಲವ ಸಂಘಟನೆ ಮೂಲಕ ಜನಜಾಗೃತಿ ಮೂಡಿಸಿ ಸಂಘಟನೆ ಮಾಡುವ ಮೂಲಕ ಸಮುದಾಯದ ವಿಕಾಸಕ್ಕೆ ಶ್ರಮ ವಹಿಸಲಾಗುತ್ತಿದೆ ಎಂದರು. ಧರ್ಮಸ್ಥಳದ ಕನ್ಯಾಡಿ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನಂ ಇದರ ಶಾಖೆಗಳು ಕರ್ನಾಟಕದ ಇತರೆ ಭಾಗಗಳಲ್ಲಿ ಮಾತ್ರವಲ್ಲದೆ ಅಯೋಧ್ಯೆಯಲ್ಲಿ 20 ಗುಂಟೆ ಭೂಮಿ ಖರೀದಿಸಿ ಧರ್ಮ ಕಾರ್ಯಕ್ಕೆ ಯೋಜನೆ ರೂಪಿಸಲಾಗಿದೆ. ಪವಿತ್ರ ಯಾತ್ರಾಸ್ಥಳ ಕಾಶಿಯಲ್ಲಿಯೂ ಭೂಮಿ ಹೊಂದಲಾಗಿದ್ದು, ಧಾರ್ಮಿಕ ಸಾಮಾಜಿಕ ಸೇವೆಯನ್ನು ದೇಶಾದ್ಯಂತ ನಿರ್ವಹಿಸುತ್ತಿರುವ ಟ್ರಸ್ಟಿನ 11 ಟ್ರಸ್ಟಿಗಳಲ್ಲಿ 5 ಸ್ಥಾನಗಳು ಖಾಲಿಯಾಗಿರುವ ಹಿನ್ನೆಲೆಯಲ್ಲಿ ಎಸ್.ಕೆ. ಚಂದ್ರು ಅವರನ್ನು ಗುರುತಿಸಿ ಟ್ರಸ್ಟಿಯನ್ನಾಗಿ ನೇಮಿಸಲಾಗಿದೆ ಎಂದರು. ಸಾಗರ ಬಿಲ್ಲವ ಸಂಘದ ಸಂಘಟನಾ ಕಾರ್ಯದರ್ಶಿ ರೂಪಾ ರಮೇಶ್ ಮಾತನಾಡಿ, ಬಿಲ್ಲವ ಸಮುದಾಯದ ಸಾಗರ ತಾಲೂಕು ಅಧ್ಯಕ್ಷರಾಗಿ ಉದ್ಯಮಿಯಾಗಿ ಪ್ರಸ್ತುತ ಧರ್ಮಸ್ಥಳದ ಕನ್ಯಾಡಿ ಶ್ರೀರಾಮಕ್ಷೇತ್ರದ ಮಹಾಸಂಸ್ಥಾನಂ ಇದರ ಆಡಳಿತಾತ್ಮಕ ಟ್ರಸ್ಟಿಯಾಗಿ ನೇಮಕಗೊಂಡಿರುವ ಎಸ್.ಕೆ. ಚಂದ್ರು ಅವರನ್ನು ಸಮುದಾಯದಿಂದ ಗೌರವಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಪ್ರತಿ ವರ್ಷ ಬಿಲ್ಲವ ಸಮುದಾಯದ ವಾರ್ಷಿಕ ಮಹಾಸಭೆಯಲ್ಲಿ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಸಮುದಾಯವನ್ನು ಶೈಕ್ಷಣಿಕ ವಿಕಾಸಕ್ಕೆ ಪ್ರೋತ್ಸಾಹ ಸ್ಫೂರ್ತಿ ನೀಡಲಾಗುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಬಿಲ್ಲವ ಸಂಘದ ಗೌರವಾಧ್ಯಕ್ಷ ನಾಗರಾಜ್ ಎಸ್.ಎನ್. ನಗರ, ಕಾರ್ಯದರ್ಶಿಗಳಾದ ನಾಗರಾಜ್ ಕೆ. ಕೆರೂರ್ ಗುಮ್ಮನಬೈಲು, ಎಸ್. ರಾಜು ಇಂದಿರಾ ನಗರ, ಸಹ ಕಾರ್ಯದರ್ಶಿ ಗೋಪಾಲ್ ಎಸ್.ಎನ್. ನಗರ, ಖಜಾಂಚಿ ಕೃಷ್ಣಮೂರ್ತಿ ತೆಂಗಿನಮಠ, ಸಂಘಟನಾ ಕಾರ್ಯದರ್ಶಿ ರೂಪಾ ರಮೇಶ್, ನಿರ್ದೇಶಕರುಗಳಾದ ಶಂಕರ್ ಮೇಸ್ತ್ರಿ ಬಿಳೆಕಲ್ಲು, ಅಶೋಕ್ ಚಿಪ್ಪಳಿ, ಮಂಜು ಎನ್ ಜಂಬಗಾರು, ಗಣಪತಿ ಅಣಲೆಕೊಪ್ಪ, ಮೋಹನ್ ಕೆ.ಆರ್. ಶ್ರೀರಾಮ ಹೆಗ್ಗೋಡು, ನಾಗರಾಜ ಪಿ. ತುಮ್ರಿ, ಸುಮಾರ್ ರವಿ ಕಡಿಕಟ್ಟೆ ಇವರುಗಳು ಉಪಸ್ಥಿತರಿದ್ದರು. ಸಮಾಜ ಬಾಂಧವರೆಲ್ಲರೂ ಅವತ್ತು ಬರಬೇಕು, ಈ ಕಾರ್ಯಕ್ರಮಕ್ಕೆ ಸೇರ್ಕೋಬೇಕು. ಜೊತೆಲಿ ಈ ಹೊಸ ಸಂಘಟನೆಯನ್ನು ಅವತ್ತು ಶುರು ಮಾಡಬೇಕು. ಜೊತೆಯಲ್ಲಿ ಒಂದು ಸೇವಾದಳ ಅಂತ ಒಂದು ಟೀಮ್ ನಮ್ಮ ಈ ಇಲ್ಲವ ಗ್ರೂಪಲ್ಲಿ ಹೊಸಬನ್ನ ನಾವು ತಗೋಬೇಕಂದ್ರೆ ಅವರಿಗೆ ನಾವು ಏನೇನು ಕೆಲಸ ಮಾಡಿದೀವಿ ಅನ್ನೋ ಅನುಭವ ಅವರಿಗೆ ಇರಬೇಕು. ಅದಕ್ಕೆ ನಾವೇನು ಮಾಡಿದ್ವಿ, ಒಂದು ಸೇವಾದಳ ಅಂತ ಒಂದು ಹೊಸ ಗುಂಪನ್ನು ತಯಾರು ಮಾಡ್ತಾ ಇದ್ವಿ. ಆ ಗುಂಪಿಗೆ ನಮ್ಮಲ್ಲಿ ಏನೇನು ಚಟುವಟಿಕೆಗಳು ನಡೆಯುತ್ತೆ ಅನ್ನೋದು, ನಮ್ಮಲ್ಲಿ ಇರೋ ಡೈರೆಕ್ಟ್ರೇ ಒಬ್ರು ಅವರಿಗೆ ಅಧ್ಯಕ್ಷರಾಗಿರ್ತಾರೆ, ಮಹಿಳಾ ಗುಂಪಲ್ಲಿ ಒಬ್ರು ಇರ್ತಾರೆ, ಈ ಸೇವಾದಳದವರಿಗೆ ಒಬ್ರು ಜೊತೆಲಿದ್ದು ಅವರಿಗೆ ಅದನ್ನ ಮಾಹಿತಿಗಳನ್ನ ಕೊಡ್ತಾ ಅವರನ್ನು ನಮ್ಮ ಸಂಘಕ್ಕೆ ಇನ್ವಾಲ್ವ್ ಮಾಡಿ ಟೋಟಲಿ ನಮ್ಮ ಸಂಘದ ಬೆಳವಣಿಗೆಯಲ್ಲಿ ಅವ್ರನ್ನ ನಾವು ತೊಡಸ್ಕೋತೀವಿ. ಅದನ್ನು ಹೊಸ ಟೀಮನ್ನು ರೆಡಿ ಮಾಡ್ತಾ ಇದ್ವಿ. ಆ ಹೊಸ ಟೀಮಿಗೂ ಸೇರೋರು ಈ 11/1/2026 ನಮ್ಮ ಜೊತೆ ಇರಬೇಕು. ಇದು ಈ ಸನ್ಮಾನ ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಸ್ಕೊಳ್ಬೇಕು ಅಂತ